ಬಿಜೆಪಿ ಅಜೆಂಡಾ ಜಾರಿ, ಸಂವಿಧಾನ ಬದಲಿಸುವ ಹುನ್ನಾರ ನಾಯ್ತು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಯಾಕೆ? ಬಿಹಾರ್ ಶಿಕ್ಷಣ ಸಚಿವರ ಶಾಕಿಂಗ್ ಹೇಳಿಕೆ. हमारे घर की बेटियां हमारी शक्ति है, हमारी समृद्धि का आधार है और उन बेटियों को क्या जरूरत है सड़क पर आने के भाई, जब नारी शक्ति बंधन के लिए मोदी जी खड़े हैं। ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇತ್ತೀಚೆಗೆ ಬಿಹಾರದ ನೂತನ ಶಿಕ್ಷಣ ಸಚಿವ ಮಿಥಿಲೇಶ್ ತಿವಾರಿ ಅವರು ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಅವರ ಸಾಮಾಜಿಕ ಪಾಲ್ಗೊಳ್ಳುವಿಕೆಯ ಕುರಿತು ನೀಡಿದಂತ ಹೇಳಿಕೆ ದೇಶದಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ, ಚರ್ಚೆ ಆಗ್ತಾ ಇದೆ. ಮಹಿಳೆಯರು ಶಿಕ್ಷಣದ ಮೂಲಕ ಜಗತ್ತನ್ನ ಗೆಲ್ಲೋಕೆ ಹೊರಟಿರುವಂತಹ ಈ ಕಾಲದಲ್ಲಿ ಸ್ವತಃ ಶಿಕ್ಷಣ ಸಚಿವರೇ ಇಂತಹ ಹಿಮ್ಮುಖ ಚಿಂತನೆಯ ಮಾತುಗಳನ್ನು ಆಡಿರೋದು ಪ್ರಜಾಪ್ರಭುತ್ವದ ಆಶಯಗಳಿಗೆ ದೊಡ್ಡ ಹೊಡೆತವನ್ನ ನೀಡಿದಂತಿದೆ. ಹಾಗಾದ್ರೆ ವಿವಾದದ ಹಿನ್ನೆಲೆ ಏನು? ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಸಚಿವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಅಗತ್ಯ ಏನಿಲ್ಲ, ಅವರಿಗೆ ಶಿಕ್ಷಣದ ಅವಶ್ಯಕತೆ ಏನಿದೆ, ಅವರು ಮನೆಯಲ್ಲೇ ಇರಲಿ, ಅವರು ನಮ್ಮ ಮನೆತನ ಹಾಗೂ ಸಮೃದ್ಧಿಯ ಸಂಕೇತ, ಹೀಗಾಗಿ ಅವರು ಮನೆ ಬಿಟ್ಟು ಹೊರಗೆ ಹೋಗುವಂತ ಅಗತ್ಯ ಇಲ್ಲ. ಮೋದಿಜಿ ಮಹಿಳಾ ಸಬಲೀಕರಣಕ್ಕಾಗಿ ಶ್ರಮಿಸ್ತಾ ಇರುವಾಗ ಹೆಣ್ಮಕ್ಳು ಬೀದಿಗೆ ಬಂದು ಪ್ರತಿಭಟನೆ ನಡೆಸುವ ಅಥವಾ ಹಕ್ಕುಗಳಿಗಾಗಿ ಹೋರಾಡೋ ಅಗತ್ಯನೇ ಇಲ್ಲ ಅಂತ ಇವ್ರು ಹೇಳಿರೋದು ಇಂಟರ್ನೆಟ್ನಲ್ಲಿ ಬೆಂಕಿಯನ್ನು ಹಚ್ಚಿಸಿದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಹೇಳಿಕೆಯಲ್ಲ, ಬದಲಿಗೆ ಇಂದಿಗೂ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ, ಜೊತೆಗೆ ಆ ಬೇರನ್ನ ಇನ್ನೂ ಆಳವಾಗಿ ಹೂಳ್ತಾ ಇರುವಂತಹ ಬಿಜೆಪಿಯ ಪಿತೃ ಪ್ರಧಾನ ವ್ಯವಸ್ಥೆಯ ಪ್ರತಿಬಿಂಬ. ಬಿಜೆಪಿಯ ಹಳೆಯ ಹೇಳಿಕೆಗಳ ಇತಿಹಾಸ. ಬಿಜೆಪಿ ಮಿಥಿಲೇಶ್ ತಿವಾರಿ ಅವರ ಈ ಮಾತುಗಳು ಹೊಸದೇನಲ್ಲ. ಈ ಹಿಂದೆಯೂ ಸಹ ಆಡಳಿತಾರೂಢ ಬಿಜೆಪಿಯ ಹಲವು ಮುಖಂಡರು ಮಹಿಳೆಯರ ಹಕ್ಕುಗಳು, ಅವರ ಉಡುಗೆ ತೊಡುಗೆ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಇದೇ ರೀತಿಯ ನಾನ್ಸೆನ್ಸ್ ಹೇಳಿಕೆಗಳನ್ನು ನೀಡ್ತಾನೆ ಬಂದಿದ್ದಾರೆ. ಈ ಹಿಂದೆ ಹಲವು ನಾಯಕರು ಮಹಿಳೆಯರು ಮನೆ ಮರ್ಯಾದೆಯ ದ್ಯೋತಕವಾಗಿ ಮನೆಯಲ್ಲೇ ಇರೋದು ಶ್ರೇಷ್ಠ, ಪುರುಷರ ರಕ್ಷಣೆಯಲ್ಲೇ ಅವರು ಬದುಕಬೇಕು ಅನ್ನುವಂಥ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಮಹಿಳೆಯರ ಸ್ವಾತಂತ್ರ್ಯ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುತ್ತೆ ಅನ್ನೋ ವಾದವನ್ನ ಹಲವು ವೇದಿಕೆಗಳಲ್ಲಿ ಮಂಡಿಸಲಾಗಿದೆ. ಮಹಿಳೆಯರು ಸಂಜೆ ವೇಳೆಗೆ ಹೊರಹೋಗೋದು ಅಥವಾ ಆಧುನಿಕ ಉಡುಗೆ ತೊಡೋದು ಅತ್ಯಾಚಾರಕ್ಕೆ ಕಾರಣ ಆಗತ್ತೆ ಅಂತ ಹಲವು ಬಿಜೆಪಿ ಶಾಸಕರು ಮತ್ತು ಸಂಸದರು ಈ ಹಿಂದೆ ಹೇಳಿದ್ರು. ಇದು ಮಹಿಳೆಯರ ಹಕ್ಕನ್ನು ಗೌರವಿಸುವ ಬದಲು ಅಪರಾಧಕ್ಕೆ ಬಲಿಪಶುಗಳನ್ನೇ ಹೊಣೆ ಮಾಡುವಂತ ಮನಸ್ಥಿತಿಯನ್ನ ತೋರಿಸುತ್ತೆ. ಸೊ ರಾಜಕೀಯದಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡೋ ಸಂದರ್ಭ ಬಂದಾಗ್ಲೂ ಲಿಪ್ಸ್ಟಿಕ್ ಮತ್ತು ಶಾರ್ಟ್ ಹೇರ್ ಇರುವವರು ಮಹಿಳೆಯರ ಪ್ರತಿನಿಧಿಗಳಾಗೋಕೆ ಸಾಧ್ಯ ಇಲ್ಲ ಎಂಬಂತ ಲೇವಡಿ ಮಾತುಗಳು ಕೇಳಿ ಬಂದಿದ್ವು. ಇನ್ನು ಸಮಾನತೆಯ ಆಶಯಕ್ಕೆ ಕೊಡಲಿ ಪೆಟ್ಟು. ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಸಹ ಸಮಾನ ಶಿಕ್ಷಣದ ಹಕ್ಕನ್ನ ಕೊಟ್ಟಿದೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣುಮಕ್ಕಳು ಶಿಕ್ಷಣ ಪಡೆದ್ರೆ ಇಡೀ ಕುಟುಂಬವೇ ಸುಶಿಕ್ಷಿತವಾಗತ್ತೆ. ಆದರೆ ಸಚಿವರ ಈ ಹೇಳಿಕೆಗಳು ಸಂವಿಧಾನದ ಆಶಯಗಳನ್ನ ಬುಡಮೇಲು ಮಾಡುವಂತಿದೆ. ಹಕ್ಕುಗಳಿಗಾಗಿ ಹೋರಾಡುವಂತ ಹೆಣ್ಮಕ್ಳನ್ನ ಮನೆಯೊಳಗಿರೋಕೆ ಸೂಚಿಸೋದು ಅಂತಂದ್ರೆ ಅವರ ಧ್ವನಿಯನ್ನ ಅಡಗಿಸೋದು ಅಂತಾನೆ ಅರ್ಥ ಅಲ್ವಾ? ಸಚಿವರ ಬೆಂಬಲಿಗರು ಇದನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಥವಾ ವಿಡಿಯೋವನ್ನ ಎಡಿಟ್ ಮಾಡಲಾಗಿದೆ ಅಂತ ಸಮರ್ಥಿಸಿಕೊಳ್ತಿದ್ದಾರೆ. ಆದ್ರೆ ಮೂಲಭೂತ ಪ್ರಶ್ನೆ ಹಾಗೇನೆ ಉಳಿಯುತ್ತಲ್ವಾ? ಹೆಣ್ಮಕ್ಳಿಗೆ ಶಿಕ್ಷಣದ ಅಗತ್ಯ ಇಲ್ಲ, ಅವರು ಮನೆಯೊಳಗಿರ್ಬೇಕು ಅನ್ನೋ ಪದಗಳನ್ನ ಒಬ್ಬ ಜವಾಬ್ದಾರಿಯುತ ಸಚಿವ ಬಳಸಿದ್ದೇ ತಪ್ಪು. ಮಹಿಳಾ ಸಬಲೀಕರಣ ಅಂತಂದ್ರೆ ಕೇವಲ ಯೋಜನೆಗಳನ್ನ ಘೋಷಿಸೋದಲ್ಲ, ಮಹಿಳೆಯರಿಗೆ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವ ಮತ್ತು ಸಾರ್ವಜನಿಕವಾಗಿ ತನ್ನ ಹಕ್ಕುಗಳನ್ನ ಕೇಳುವ ಶಕ್ತಿ ನೀಡೋದು. ಸೊ ಭಾರತೀಯ ಸಮಾಜ ಲಿಂಗಭೇದದ ಅಸಮಾನತೆಯಲ್ಲಿ ಬಳಲ್ತಾ ಇದ್ದಾಗ ಹೆಣ್ಮಕ್ಳಿಗೆ ಶಿಕ್ಷಣವನ್ನು ನಿರಾಕರಿಸಿದ್ದ ಕಾಲಘಟ್ಟದಲ್ಲಿ ಸಾವಿತ್ರಿಬಾಯಿ ಫುಲೆ ಶೋಷಿತರಿಗೆ ಅಕ್ಷರದ ಬೆಳಕನ್ನು ನೀಡಿದ ಮೊದಲ ಮಹಿಳಾ ಶಿಕ್ಷಕಿ. 1830ರಲ್ಲಿ ಭಾರತೀಯ ಸಮಾಜದಲ್ಲಿ ಆರಂಭವಾದಂತಹ ಸುಧಾರಣೆ ಹಾಗೂ ಕ್ರಾಂತಿಕಾರಕ ಬದಲಾವಣೆಗಳು ಈ ತನಕ ಮುಂದುವರೆದಿದೆ. ಆದರೂ ಸಮಾಜದಲ್ಲಿ ಲಿಂಗ ಅಸಮಾನತೆ ಹಾಗೆ ಉಳಿದಿದೆ. ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ ಬೇಡಿಕೆಯೂ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಬಾಲ್ಯ ವಿವಾಹವಾಗಿದ್ರು ಪತಿ ಜ್ಯೋತಿಬಾ ಅವರಿಂದ ಪ್ರೇರಣೆಯನ್ನು ಪಡೆದು ಅಕ್ಷರವನ್ನ ಕಲಿತು ಶಿಕ್ಷಣ ತರಬೇತಿಯನ್ನ ಮುಗಿಸಿ ದಲಿತ ಮತ್ತು ಶೋಷಿತ ಸಮುದಾಯದ ಬಾಲಕಿಯರಿಗೆ ಶಾಲೆಯನ್ನ ಶುರು ಮಾಡಿ ಶಿಕ್ಷಕಿಯಾದ ಸಾವಿತ್ರಿಬಾಯಿ ಫುಲೆ ಅವರ ಜೀವನ ರೋಚಕವಾದದ್ದು. ಸಮಾಜದ ಬಹಿಷ್ಕಾರ ಹಾಗೂ ಹೆಜ್ಜೆ ಹೆಜ್ಜೆಗೂ ಅವಮಾನ ಅನುಭವಿಸಿದ್ರೂ ಸಹ ಛಲ ಬಿಡದೆ ಹೆಣ್ಮಕ್ಳಿಗೆ ಶಿಕ್ಷಣ ನೀಡಿದಂತ ಸಾವಿತ್ರಿಬಾಯಿ ಫುಲೆ ಅವರನ್ನ ಭಾರತೀಯ ಸಮಾಜ ಎಂದಿಗೂ ಮರಿಬಾರದು. ಅಷ್ಟೇ ಅಲ್ಲ, ಸಾವಿತ್ರಿಬಾಯಿ ಫುಲೆ ಅವರು ಆಕೆಯ ಮುಸ್ಲಿಂ ಸಹೋದ್ಯೋಗಿ ಕಟ್ಟರ್ವಾದಿಗಳ ಪ್ರಬಲ ವಿರೋಧದ ನಡುವೆಯೂ ಸಗಣಿಯನ್ನ ಹೊಡೆಸ್ಕೊಂಡು ಹಲವು ಬಗೆಯ ಅಪಮಾನಗಳು ನಿಂದನೆಗಳನ್ನು ಸಹಿಸಿಕೊಂಡು ಹೆಣ್ಣುಮಕ್ಕಳ ಶಿಕ್ಷಣಕ್ಕೆ ಶ್ರಮಿಸಿದ್ದಾರೆ. ಹಿಂದುಳಿದ ಹೆಣ್ಣುಮಕ್ಕಳಿಗೆ ಅಕ್ಷರ ಕಲಿಸ್ತಾರೆ ಅಂತ ಅವರ ಮೇಲೆ ಸಗಣಿಯನ್ನ ಎರಚಲಾಯಿತು, ಕಲ್ಲನ್ನ ತೂರಲಾಯಿತು. ಇಂತಹ ಅವಮಾನ ಸಹಿಸಿದ ಸಾವಿತ್ರಿಯವರ ಗಟ್ಟಿತನ ದೊಡ್ಡದು. ಅವರು ಚೀಲದಲ್ಲಿ ಮತ್ತೊಂದು ಸೀರೆಯನ್ನ ಸದಾ ಇಟ್ಕೊಳ್ತಾ ಇದ್ರು. ಶಾಲೆಯನ್ನ ಮೊದಲೇ ತಲುಪಿ ಸಗಣಿ ಎರಚಿದ ಸೀರೆಯನ್ನ ಬಿಟ್ಟು ಮತ್ತೊಂದು ಸೀರೆಯನ್ನ ಉಟ್ಟು ಪಾಠಕ್ಕೆ ಅಣಿಯಾಗ್ತಾ ಇದ್ರು. ಇಂಥವರನ್ನ ಈ ನಾಡು ಮರೆಯಲಾದೀತಾ?
ಇನ್ನು ಮಹಿಳಾ ಸಬಲೀಕರಣ ಎತ್ತ ಸಾಗ್ತಾ ಇದೆ. ಒಂದ್ ಕಡೆ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಘೋಷಣೆಗಳ ಮೂಲಕ ಸರ್ಕಾರ ಹೆಣ್ಮಕ್ಳ ಶಿಕ್ಷಣಕ್ಕೆ ಉತ್ತೇಜನ ನೀಡ್ತಿದ್ದೇವೆ ಅಂತ ಹೇಳುತ್ತೆ. ಆದ್ರೆ ಅದೇ ಸರ್ಕಾರದ ಭಾಗ ಆಗಿರುವಂತಹ ಸಚಿವರು ಈ ರೀತಿ ಮಾತಾಡ್ತಾರೆ. ಸೊ ಮಹಿಳೆಯರಿಂದು ಬಾಹ್ಯಾಕಾಶದಿಂದ ಹಿಡಿದು ರಕ್ಷಣಾ ಪಡೆಯವರೆಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಮಿಂಚುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರನ್ನ ಮತ್ತೆ ಮನೆತನದ ಗೌರವದ ಹೆಸರಲ್ಲಿ 4 ಗೋಡೆಗಳ ಮಧ್ಯೆ ಕೂರಿಸುವಂತ ಪ್ರಯತ್ನವನ್ನ ಪ್ರಗತಿಪರ ಸಮಾಜ ಒಪ್ಪೋದೇ ಇಲ್ಲ. ಸಚಿವರ ಈ ಹೇಳಿಕೆಗಳನ್ನು ಗಮನಿಸಿದಾಗ ಇದು ಶತಮಾನಗಳ ಹಿಂದಿನ ಮನಸ್ಮೃತಿಯ ಸಿದ್ಧಾಂತಗಳನ್ನ ಇಂದಿನ ಆಧುನಿಕ ಕಾಲಕ್ಕೂ ಅನ್ವಯಿಸುವ ಒಂದು ಪ್ರಯೋಗದಂತೆ ಭಾಸವಾಗುತ್ತೆ. ಮನಸ್ಮೃತಿಯಲ್ಲಿ ಮಹಿಳೆಯರಿಗೆ ಸ್ವತಂತ್ರ ಅಸ್ತಿತ್ವವಿಲ್ಲವೆಂದು, ಅವರು ಬಾಲ್ಯದಲ್ಲಿ ತಂದೆಯ, ಯೌವನದಲ್ಲಿ ಪತಿಯ ಮತ್ತು ವೃದ್ಧಾಪ್ಯದಲ್ಲಿ ಮಗನ ಆಶ್ರಯದಲ್ಲೇ ಇರಬೇಕು ಅಂತ ಪ್ರತಿಪಾದಿಸಲಾಗತ್ತೆ. ಇದು ಭಾರತದ ಸಂವಿಧಾನದ ಬದಲಿಗೆ ಮನುಸ್ಮೃತಿಯ ಆಶಯಗಳನ್ನು ಒಳಗೊಂಡ ವ್ಯವಸ್ಥೆಯನ್ನ ಜಾರಿಗೆ ತರಬೇಕು ಅನ್ನೋದು ಬಿಜೆಪಿಯ ಆಂತರಿಕ ಅಜೆಂಡಾ ಮತ್ತೊಮ್ಮೆ ಸಾಬೀತಾಗಿದೆ. ಸೊ ಈ ಹಿಂದೆ ಬಿಜೆಪಿಯ ಹಲವು ನಾಯಕರು ವಿವಿಧ ಸಂದರ್ಭಗಳಲ್ಲಿ ಸಂವಿಧಾನವನ್ನು ಬದಲಾಯಿಸಲೆಂದೇ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಎನ್ನುವಂತ ಹೇಳಿಕೆಗಳನ್ನು ನೀಡಿರೋದು ಸಾರ್ವಜನಿಕವಾಗಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು. ಸೊ ಸಂವಿಧಾನ ನೀಡಿದಂಥ ಸಮಾನತೆ ಮತ್ತು ಮೀಸಲಾತಿಯಂತ ಹಕ್ಕುಗಳನ್ನು ತೆಗೆದುಹಾಕಿ ಹಳೆಯ ವರ್ಣಾಶ್ರಮ ಪದ್ಧತಿಯನ್ನು ಪರೋಕ್ಷವಾಗಿ ಪ್ರತಿಷ್ಠಾಪಿಸುವಂತಹ ಆಶಯ ಇವರ ಹೇಳಿಕೆಗಳಲ್ಲಿ ವ್ಯಕ್ತವಾಗ್ತಾ ಇತ್ತು. ಸೊ ಈ ಹಿಂದೆ ಮಹಿಳೆ ಮನೆಯಲ್ಲಿದ್ದು ಮಕ್ಕಳನ್ನ ಹೆತ್ತು ಅವರ ಲಾಲನೆ ಪಾಲನೆಯಲ್ಲಿ ತೊಡಗಬೇಕು ಅನ್ನೋ ಮಾತನ್ನ RSS ಮುಖ್ಯಸ್ಥ ಮೋಹನ್ ಭಾಗವತ್ ಹಲವು ಸಹ ಹೇಳಿದ್ದಾರೆ. ಸೊ ಮನಸ್ಮೃತಿಯಲ್ಲಿರುವಂತಹ ಸ್ತ್ರೀ ವಿರೋಧಿ ಮತ್ತು ಶ್ರೇಣೀಕೃತ ಸಮಾಜದ ಚಿಂತನೆಗಳು ಸಂವಿಧಾನದ ಮೂಲ ಆಶಯಕ್ಕೆ ವಿರುದ್ಧವಾಗಿದ್ರೂ ಸಹ ಸಂಘ ಪರಿವಾರದ ಹಲವು ಮುಖಂಡರು ಮತ್ತು ಮನಸ್ಮೃತಿಯನ್ನ ಶ್ರೇಷ್ಠ ಗ್ರಂಥ ಅಂತ ಪ್ರತಿಪಾದಿಸ್ತಾ ಬಂದಿದ್ದಾರೆ. ಹೀಗಾಗಿ ಶಿಕ್ಷಣ ಸಚಿವರ ಇತ್ತೀಚಿನ ಹೇಳಿಕೆಗಳನ್ನ ಕೇವಲ ವೈಯಕ್ತಿಕ ಮಾತುಗಳನ್ನಾಗಿ ನೋಡದೆ ಸಂವಿಧಾನವನ್ನ ಒಳಗಿನಿಂದಾನೇ ಟೊಳ್ಳಾಗಿಸಿ ಮನುಧರ್ಮಶಾಸ್ತ್ರವನ್ನ ಹೇರುವಂತಹ ಒಂದು ವ್ಯವಸ್ಥಿತ ತಂತ್ರದ ಭಾಗ ಅಂತ ಈಗ ವಿಶ್ಲೇಷಿಸಲಾಗ್ತಾ ಇದೆ. ಸಂವಿಧಾನ ಮಹಿಳೆಯರಿಗೆ ನೀಡಿರುವಂತಹ ಹಕ್ಕು, ಸಮಾನತೆ, ಸ್ವಾತಂತ್ರ್ಯವನ್ನ ಕಿತ್ತುಕೊಂಡು ಆಕೆಯನ್ನ ಪುನಃ ಮಲಗುವ ಕೋಣೆ, ಬಾಣಂತನ, ಅಡುಗೆ ಕೋಣೆಯ ಗಾಣಕ್ಕೆ ಕಟ್ಟುವಂತ ಕುತಂತ್ರವನ್ನ ಬಿಜೆಪಿಗರು ಮಾಡ್ತಿದ್ದಾರೆ. ಶಿಕ್ಷಣ ಕೇವಲ ಬದುಕನ್ನ ಕಟ್ಟಿಕೊಳ್ಳುವಂತ ಸಾಧನ ಅಲ್ಲ, ಅದು ವ್ಯಕ್ತಿತ್ವದ ವಿಕಸನ ಮತ್ತು ಸ್ವಾವಲಂಬನೆಯ ದಾರಿ. ಈ ದಾರಿಯನ್ನ ತಡೆಯೋ ಹಕ್ಕು ಯಾರಿಗೂ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.